ನಮಸ್ಕಾರ ಮಕ್ಕಳೇ. ಕಲಿಕಾ ಫಲ 5. ಭಿನ್ನರಾಶಿ ಫ್ರ್ಯಾಕ್ಷನ್. ಒಂದು ಸಂಖ್ಯೆಯು ಒಟ್ಟು ಸಮೂಹದಲ್ಲಿನ ಒಂದು ಭಾಗವಾಗುತ್ತದೆ ಎಂದು ಪತ್ತೆ ಹಚ್ಚುವುದು. ಚಟುವಟಿಕೆ 3.5.1 ಕೊಟ್ಟಿರುವ ಆಕೃತಿಗಳಲ್ಲಿ ಸಮಭಾಗಗಳನ್ನು ಹೊಂದಿರುವ ಆಕೃತಿಗೆ ಬಣ್ಣ ಹಚ್ಚಿರಿ. ಸಮಭಾಗ ಅಂದರೆ ಸಮವಾಗಿರಬೇಕು, ಒಂದು ಜಾಸ್ತಿ ಒಂದು ಕಮ್ಮಿ ಆ ಥರ ಇರಬಾರದು. ಸಮಭಾಗದ ಆಕೃತಿಯನ್ನು ಬಣ್ಣ ಹಚ್ಚಬೇಕು. ಚಟುವಟಿಕೆ 3.5.2 ಈ ಕೆಳಗಿನ ಆಕೃತಿಗಳು ಹೊಂದಿರುವ ಸಮಭಾಗಗಳ ಸಂಖ್ಯೆಗಳು ಬರೆಯಿರಿ. ಉದಾಹರಣೆ 4, 2. ಇಲ್ಲಿ ಸಮಭಾಗ ಇಲ್ಲ, ಆದ್ದರಿಂದ ಇಲ್ಲಿ ಬರೆದಿಲ್ಲ. ಎಂಟು ಭಾಗಗಳು ಸಮಭಾಗಗಳಿವೆ ವೃತ್ತದಲ್ಲಿ. ಇಲ್ಲಿ ಸಮಭಾಗವಿಲ್ಲ. ಆರೋ ಮಾರ್ಕ್ನಲ್ಲಿಯೂ ಸಮಭಾಗಗಳಿಲ್ಲ, ಆದ್ದರಿಂದ ಬರೆದಿಲ್ಲ. ಚಟುವಟಿಕೆ 3.5.3 ಸುತ್ತಮುತ್ತ. ವಿದ್ಯಾರ್ಥಿಗಳೇ, ನೀವು ಪ್ರತಿನಿತ್ಯ ಶಾಲೆಯಲ್ಲಿ ಹಲವು ವಸ್ತುಗಳನ್ನು ನೋಡುತ್ತೀರಿ. ಹಾಗಾದರೆ ನೀವು ನೋಡಿರುವಂತಹ ವಸ್ತುಗಳನ್ನು ಈ ಕೆಳಕಂಡ ಕೋಷ್ಟಕದಲ್ಲಿ ಹೆಸರಿಸಿ. ಪೂರ್ಣವಾಗಿ ಸಮಭಾಗವಾಗುವ ವಸ್ತುವಿಗೆ ರೈಟ್ ಎಂದು, ಪೂರ್ಣವಾಗಿ ಸಮಭಾಗವಾಗದ ವಸ್ತುವಿಗೆ ರಾಂಗ್ ಎಂದು ಗುರುತಿಸಿ. ಕ್ರಮ ಸಂಖ್ಯೆ: ಶಾಲೆಯಲ್ಲಿ ನೋಡಿದ ವಸ್ತುಗಳು: ಪೂರ್ಣವಾಗಿ 2 ಸಮಭಾಗವಾಗುವ, ಪೂರ್ಣವಾಗಿ 2 ಸಮಭಾಗವಾಗದ. 1ನೇದು ಕಪ್ಪು ಹಲಗೆ, ಪೂರ್ಣವಾಗಿ 2 ಸಮಭಾಗವಾಗುವ. ಎಫ್ ಅಕ್ಷರ ಸಮಭಾಗವಾಗದ. ಓ ಅಕ್ಷರ ಸಮಭಾಗವಾಗುವ. ಬಿ ಅಕ್ಷರ ಸಮಭಾಗವಾಗುತ್ತದೆ. ಜಿ ಅಕ್ಷರ ಸಮಭಾಗವಾಗುವುದಿಲ್ಲ. ಕಾಗದ ಸಮಭಾಗವಾಗುತ್ತದೆ. ಜಾಮೆಟ್ರಿ ಬಾಕ್ಸ್ ಸಮಭಾಗವಾಗುತ್ತದೆ. ಚೌಕ ಸಮಭಾಗವಾಗುತ್ತದೆ. ಸೂಚನೆ: ಪೂರ್ಣ ಸಮಭಾಗವಾಗುವ ಮತ್ತು ಪೂರ್ಣವಾಗಿ ಸಮಭಾಗವಾಗದ ಪರಿಸರದಲ್ಲಿನ ವಸ್ತುಗಳ ಬಗ್ಗೆ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ. ಚಟುವಟಿಕೆ 3.5.4 ಭಾಗ ಮಾಡು, ಬಣ್ಣ ಹಾಕು. ಈ ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ಚಿತ್ರವನ್ನು ಅರ್ಧ ಸಮಭಾಗವನ್ನಾಗಿ ಮಾಡಿ ಯಾವುದಾದರೊಂದು ಭಾಗಕ್ಕೆ ಬಣ್ಣ ತುಂಬಿರಿ. ಈ ಥರ ಮಧ್ಯದಲ್ಲಿ ಸಮಭಾಗವಾಗಿ ಗೆರೆ ಎಳೆದು ಬಣ್ಣ ಹಚ್ಚಬೇಕು. ಯಾವುದಾದರೂ ಒಂದು ಭಾಗಕ್ಕೆ ಬಣ್ಣ ಚಟುವಟಿಕೆ 3.5.4a ಈ ಕೆಳಗಿನ ಭಿನ್ನರಾಶಿಗಳನ್ನು ಕೊಟ್ಟಿರುವ ಚಿತ್ರರೂಪದಲ್ಲಿ ಪ್ರತಿನಿಧಿಸಿ. 1/1
6, 1/6 ಅದನ್ನು 6 ಭಾಗಗಳಾಗಿ ಮಾಡಿ ಅದನ್ನು ಒಂದು ಭಾಗವನ್ನು ಬಣ್ಣ ಹಚ್ಚಬೇಕು. ವೃತ್ತದಲ್ಲೂ 6 ಭಾಗಗಳನ್ನು ಮಾಡಬಹುದು, ಚೌಕದಲ್ಲೂ ಮಾಡಬಹುದು, ರೆಕ್ಟ್ಯಾಂಗಲಲ್ಲೂ ಕೂಡ ಮಾಡಬಹುದು. 2/3 3 ಭಾಗಗಳಾಗಿ 2 ಭಾಗಗಳನ್ನು ಬಣ್ಣ ಹಚ್ಚಬೇಕು. 5/6 6 ಭಾಗಗಳಾಗಿ ಮಾಡಿ 5 ಭಾಗಗಳನ್ನು ಬಣ್ಣ ಹಚ್ಚಬೇಕು. 3/4 4 ಭಾಗಗಳನ್ನು ರಚಿಸಬೇಕು, ಅದರಲ್ಲಿ 3 ಭಾಗಗಳನ್ನು ಬಣ್ಣ ಹಚ್ಚಬೇಕು. 3/8 ರೆಕ್ಟ್ಯಾಂಗಲಲ್ಲೂ ಕೂಡ 8 ಭಾಗಗಳನ್ನು ಮಾಡಬಹುದು, ವೃತ್ತದಲ್ಲೂ ಮಾಡಬಹುದು. 3 ಭಾಗವನ್ನು ಬಣ್ಣ ಹಚ್ಚಬೇಕು. 7/8 8 ಭಾಗಗಳನ್ನು ರಚಿಸಬೇಕು, 7 ಭಾಗಗಳನ್ನು ಬಣ್ಣ ಹಚ್ಚಬೇಕು. 5/8 8 ಭಾಗಗಳನ್ನು ರಚಿಸಬೇಕು, 5 ಭಾಗಗಳನ್ನು ಬಣ್ಣ ಹಚ್ಚಬೇಕು. ಚಟುವಟಿಕೆ 3.5.5 ಸಮಭಾಗ ಭಿನ್ನರಾಶಿ ಮಾಡಿ ನೋಡಿ. ಮಾದರಿ ಚಿತ್ರವನ್ನು ಗಮನಿಸಿ ಒಟ್ಟು ಸಮಭಾಗಗಳು ಮತ್ತು ಬಣ್ಣ ಹಚ್ಚಿದ ಭಾಗಗಳನ್ನು ಕೋಷ್ಟಕದಲ್ಲಿ ಬರೆದು ಭಿನ್ನರಾಶಿ ರೂಪದಲ್ಲಿ ಸೂಚಿಸಿ. ಚಿತ್ರ: ಒಟ್ಟು ಸಮಭಾಗಗಳು, ಬಣ್ಣ ಹಚ್ಚಿದ ಭಾಗಗಳು, ಭಿನ್ನರಾಶಿ ರೂಪ. ಒಟ್ಟು ಭಾಗಗಳು 4, ಬಣ್ಣ ಹಚ್ಚಿದ ಭಾಗಗಳು 2, ಭಿನ್ನರಾಶಿ ರೂಪ 2/4. ಐದು ಭಾಗಗಳು ಒಟ್ಟು 3 ಭಾಗವನ್ನು ಬಣ್ಣ ಹಚ್ಚಿದ್ದಾರೆ. ಅದನ್ನು ಭಿನ್ನರಾಶಿ ರೂಪದಲ್ಲಿ, ಫ್ರ್ಯಾಕ್ಷನ್ ರೂಪದಲ್ಲಿ 3/5 3/5. ಒಟ್ಟು 6 ಭಾಗಗಳಿವೆ. 2 ಭಾಗಗಳನ್ನು ಬಣ್ಣ ಹಚ್ಚಿದ್ದಾರೆ. 2 ಭಿನ್ನರಾಶಿ ರೂಪದಲ್ಲಿ 2/6 ಎಂದು ಓದಬೇಕು. 8 ಭಾಗಗಳಿವೆ. ಒಟ್ಟು 4 ಭಾಗಗಳನ್ನು ಬಣ್ಣ ಹಚ್ಚಿದ್ದಾರೆ. ಭಿನ್ನರಾಶಿ ರೂಪ, ಫ್ರ್ಯಾಕ್ಷನ್ ರೂಪ 4/8. ಕಲಿಕಾ ಫಲ 6. ದತ್ತ ಭಿನ್ನರಾಶಿಗೆ ಸಮಾನ ಭಿನ್ನರಾಶಿಗಳನ್ನು ಬರೆಯುವುದು. ಚಟುವಟಿಕೆ 3.6.1 ಚಿತ್ರದ ಯಾವ ಭಾಗಗಳು ದೊಡ್ಡದಾಗಿವೆ ಎಂಬುದನ್ನು ಚಿಹ್ನೆ ಸಹಿತ ಗುರುತಿಸಿ. 1/4 ಚಿಕ್ಕದಾಗಿದೆ 2/4ಇಂದ. ಅಂದರೆ ಬಣ್ಣ ಹಚ್ಚಿರೋದು ಒಂದು ಭಾಗದಲ್ಲಿ, ಇದರಲ್ಲಿ 2 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಯಾವುದರಲ್ಲಿ ಜಾಸ್ತಿ ಬಣ್ಣ ಹಚ್ಚಿರುತ್ತಾರೋ ಅದು ದೊಡ್ಡದು ಎಂದು ಭಾವಿಸಬಹುದು. 2/4 ಚಿಕ್ಕದಾಗಿದೆ 3/4ರಿಂದ. 2/6 ಚಿಕ್ಕದಾಗಿದೆ 3/6ರಿಂದ. 3/6 ಚಿಕ್ಕದಾಗಿದೆ 5/6ರಿಂದ. 1/4 ಚಿಕ್ಕದಾಗಿದೆ 3/4ರಿಂದ. 2/4 ದೊಡ್ಡದಾಗಿದೆ 1/4ರಿಂದ. 2/6 smaller than 4/6. 3/6 greater than 2/6.
ಚಟುವಟಿಕೆ 3.6.2 ಸಮಾನ ಭಿನ್ನರಾಶಿ ಚಟುವಟಿಕೆ. ಚೌಕಾಕಾರದ ಅಥವಾ ಆಯತಾಕಾರದ ಒಂದು ಹಾಳೆಯನ್ನು ತೆಗೆದುಕೊಳ್ಳಿ. ಅದನ್ನು ಸರಿಯಾಗಿ ಅರ್ಧಕ್ಕೆ ಮಡಚಿ ಅದರಲ್ಲಿನ ಅರ್ಧ ಭಾಗಕ್ಕೆ ಬಣ್ಣ ಹಚ್ಚುವುದು. ಈ ಥರ ಒಂದು ಪೇಪರ್ ತೆಗೆದುಕೊಂಡು ಅದನ್ನು ಅರ್ಧ ಭಾಗಕ್ಕೆ ಮಡಚಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿ. ಹಾಳೆಯ ಅರ್ಧ ಭಾಗ ಗುರುತಿಸಿಕೊಳ್ಳುವುದು. ಹಾಳೆಯ ಅರ್ಧ ಭಾಗವನ್ನು ಗುರುತಿಸಿದ ಕಡೆ ಮಡಚುವುದು. ಹಾಳೆಯ ಅರ್ಧ ಭಾಗಕ್ಕೆ ಒಂದು ಮಡಚಿದ ಭಾಗ ಬಣ್ಣ ಹಚ್ಚುವುದು. ಒಂದು ಪೂರ್ಣ ರೂಪದಲ್ಲಿ ಬಣ್ಣ ಹಚ್ಚಿದ ಭಾಗದ ಭಿನ್ನರಾಶಿ ರೂಪ 1/2. 1/2. ಅದೇ ಹಾಳೆಯನ್ನು ಈ ಕೆಳಗಿನ ಚಿತ್ರದಲ್ಲಿ ತೋರಿಸುವಂತೆ ಮಡಚುವುದು. ಮತ್ತು 4 ಭಾಗವಾಗುವ ಥರ ಮಡಚಬೇಕು. ಹಾಳೆಯನ್ನು ಮತ್ತೊಂದು ಅರ್ಧ ಭಾಗವಾಗಿ ಗುರುತಿಸಿಕೊಳ್ಳುವುದು. ಹಾಳೆಯು 4 ಭಾಗಗಳಾಗುವಂತೆ ಮಡಚಿಕೊಳ್ಳುವುದು. ಒಂದು ಪೂರ್ಣದಲ್ಲಿ ಬಣ್ಣ ಹಚ್ಚಿದ ಭಾಗದ ಭಿನ್ನರಾಶಿ ರೂಪ 2/4. ಅದೇ ಹಾಳೆಯನ್ನು ಈ ಕೆಳಗಿನ ಚಿತ್ರದಲ್ಲಿ ತೋರಿಸುವಂತೆ ಮತ್ತೆ ಮಡಚುವುದು. ಎಂಟು ಭಾಗಗಳಾಗುವ ತರಹ ಮಡಚಬೇಕು ಹಾಳೆಯನ್ನು. ಒಂದು ಪೂರ್ಣದಲ್ಲಿ ಬಣ್ಣ ಹಚ್ಚಿದ ಭಾಗದ ಭಿನ್ನರಾಶಿ ರೂಪ 4/8. ಈ ರೀತಿಯ 1/2, 2/4, 4/8 ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳಾಗಿವೆ. ಅರ್ಥ: ಒಂದೇ ಮೌಲ್ಯವನ್ನು ಬೆಲೆ ಹೊಂದಿರುವ ಭಿನ್ನರಾಶಿಗಳನ್ನು ಸಮಾನ ಭಿನ್ನರಾಶಿ ಎಂದು ಕರೆಯುತ್ತಾರೆ. ಚಟುವಟಿಕೆ 3.6.3 ಈ ಕೆಳಗೆ ನೀಡಿರುವ ಚಿತ್ರದ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಎಲ್ಲ ಚಿತ್ರದಲ್ಲೂ ಬಣ್ಣ ಮಾಡಿರುವ ಭಾಗ 1/2ಕ್ಕೆ ಸಮನಾಗಿದೆ. ಆದ್ದರಿಂದ ಎಲ್ಲ ಭಿನ್ನರಾಶಿಗಳು ಒಂದಕ್ಕೊಂದು ಸಮ ಎಂದು ಹೇಳಬಹುದು. ಈ ಕೆಳಗಿನ ಬಿಟ್ಟ ಸ್ಥಳ ತುಂಬಿರಿ. 1/2 = 2/4 4/8 8/16. ಚಟುವಟಿಕೆ 3.6.3 ಎ ಈ ಕೆಳಗಿನ ಯಾವ ಭಿನ್ನರಾಶಿಗಳು 1/2ಕ್ಕೆ ಸಮನಾಗಿವೆ ಎಂಬುದನ್ನು ಗುರುತಿಸಿ ಅದಕ್ಕೆ ವೃತ್ತ ಹಾಕಿರಿ. 25/50 15/30 5/10 50/100 ಇವು 1/2ಕ್ಕೆ ಸಮನಾಗಿದೆ. 1 25 2 25 50 ಈ ಥರ 1 15 2 15 30. ಚಟುವಟಿಕೆ 3.6.4 ಈ ಕೆಳಗಿನ ಸಮಾನ ಭಿನ್ನರಾಶಿಗಳನ್ನು ಗಮನಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ. ಮಾದರಿ 1/3 × 2 ಮೇಲ್ಗಡೆ × 2 ಕೆಳಗಡೆ ಇದೆ. ಮೇಲಿನ ಭಾಗವನ್ನು ಮೇಲಿಂದ ಕೆಳಗಿನ ಮೂರನ್ನು 2ರಿಂದ ಈ ಥರ ಗುಣಿಸಿ ಇಡಬೇಕು. 1/3 × 3 × 3 1 × 3 3 3 × 3 9 3/9 ಸಮವಾದ ಭಿನ್ನರಾಶಿ ಆಗುತ್ತದೆ. 1/3ಕ್ಕೆ 3/9. ಮೂರನೇದು 3/8 × 3 × 3 ಮಾಡಿದರೆ 3 3 9 8 3 3/8ಕ್ಕೆ ಸಮನಾದ ಭಿನ್ನರಾಶಿ 9/24 ಆಗುತ್ತದೆ. ಅದೇ ತರಹ ನಾಲ್ಕನೇದು 2/7 × 5 × 5 ಮಾಡಬೇಕು. 2 × 5 10/7 × 5 35.
ಚಟುವಟಿಕೆ 3.6.5 ಈ ಕೆಳಗಿನ ಸಮಾನ ಭಿನ್ನರಾಶಿಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಸಂಖ್ಯೆಯನ್ನು ಬರೆಯಿರಿ. 1ನೇದು 2/4 = 2/4. 2/4 = 1/2. 4/8 = 1/2. 4/12 = 1/3. 4/8 = 2/4. ಈ ಕೆಳಗಿನ ಭಿನ್ನರಾಶಿಗಳಿಗೆ 3 ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ. 1ನೇದು 7/12 = 7/12 × 2/2 = 14/24. 7/12 × 3/3 = 21/36. 7/12 × 4/4 = 28/48. ಅಂದರೆ 7/12ಕ್ಕೆ ಸಮವಾದ ಭಿನ್ನರಾಶಿಗಳು 14/24, 21/36, 28/48. 2ನೇದು 9/13ಕ್ಕೆ ಸಮವಾದ ಭಿನ್ನರಾಶಿಗಳು 18/26, 27/39. ಈ ಥರ 3ನೇದು 4/15ಕ್ಕೆ ಸಮವಾದ ಭಿನ್ನರಾಶಿಗಳು 8/30. ಈ ಥರ ಬರೆಯಬೇಕು.